ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ತುಂಬ ಸಿಂಪಲ್ಲಾಗಿ ಕಂಪ್ಲೀಟಾಗಿ ಡಿಸೈನರ್ ಪಾರ್ಟಿ ಸ್ಟೈಲ್ ಲೆಹೆಂಗಾ ಮತ್ತು ಅದಕ್ಕೆ ಕ್ರಾಪ್ ಟಾಪ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ತುಂಬಾ ಈಸಿ ಇರುತ್ತೆ. ನಾನು ಇಲ್ಲಿ ಸ್ಕರ್ಟಿಗೆ ಪ್ಲೇನ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸೀಕ್ವೆನ್ಸಲ್ಲಿರೋ ಎಂಬ್ರಾಯ್ಡ್ರಿ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ. ಬ್ಲೌಸು ಸ್ವಲ್ಪ ಕ್ರಾಪ್ ಟಾಪ್ ಥರ ಇರುತ್ತೆ. ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟಾಗಿ ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಸ್ಕರ್ಟು ಅಷ್ಟೇ ಫುಲ್ ಫ್ಲೇರ್ ಬರುತ್ತೆ. ನಾನಿಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದಕ್ಕೆ ಲಟ್ಕನ್ ಥರ ಡಿಸೈನ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಬ್ಲೌಸ್ ಥರನೇ ಇರುತ್ತೆ. ಬ್ಯಾಕ್ ಸೈಡಿಗೆ ಹುಕ್ಸ್ ಬರುತ್ತೆ ನೋಡಿ. ಬ್ಲೌಸ್ ಥರ ಕೂಡ ನೀವು ವೇರ್ ಮಾಡ್ಕೋಬೋದು, ಇಲ್ಲ ಕ್ರಾಪ್ ಟಾಪ್ ಥರ ಕೂಡ ಈ ರೀತಿ ವೇರ್ ಮಾಡ್ಕೋಬೋದು. ಬೇಕು ಅಂದರೆ ಇದಕ್ಕೆ ದುಪ್ಪಟ್ಟ ಕೂಡ ನೀವು ಡಿಸೈನ್ ಮಾಡ್ಕೋಬೋದು, ಚೆನ್ನಾಗಿರತ್ತೆ ನೋಡಿ. ನಾನು ಇದು ಸ್ಕರ್ಟ್ ಸ್ವಲ್ಪ ಮೇಲ್ಗಡೆಗೂ ವೇರ್ ಮಾಡಿದ್ದೀನಿ ಆ್ಯಂಡ್ ಇದು ಸ್ವಲ್ಪ ವೇಸ್ಟ್ ಕೆಳಗಡೆಗೂ ನಾನು ವೇರ್ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೆ ಹೆಂಗೆ ಕಂಫರ್ಟ್ ಇರತ್ತೆ ಹಂಗೆ ವೇರ್ ಮಾಡ್ಕೋಬೋದು. ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬ್ಲೌಸು ಡಿಸೈನ್ ಮಾಡಿಕೊಂಡ್ರೆ ನಾನು ಇಲ್ಲಿ ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ. 4.5 ಮೀಟರು ಜಾರ್ಜೆಟ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕಂಪ್ಲೀಟು 5 ಮೀಟರ್ ಇದೆ. ನಾನು ಮೀಶೋಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಜಾರ್ಜೆಟ್ ಫ್ಯಾಬ್ರಿಕ್ಕು ಕಂಪ್ಲೀಟ್ ಸ್ಯಾರಿ ಥರ ಬರುತ್ತೆ. ಆ್ಯಂಡ್ ರಿಮೈನಿಂಗ್ ಬ್ಲೌಸ್ ಪಾರ್ಟಿಗೆ ಸೀಕ್ವೆನ್ಸಲ್ಲಿ ಒಂದು ಎಂಬ್ರಾಯ್ಡ್ರಿ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. 1 ಮೀಟರ್ ಇದೆ. ಆ್ಯಂಡ್ ನಾರ್ಮಲಾಗಿ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಲೈನಿಂಗ್ 1 ಮೀಟರ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಸ್ಕರ್ಟ್ ಪಾರ್ಟಿಗೆ 2 ಮೀಟರ್ ತೊಗೊಂಡಿದ್ದೀನಿ ಅಷ್ಟೇ. ಕಂಪ್ಲೀಟಾಗಿ ಲೈನಿಂಗ್ ನಾನು ಪಾಲಿಸ್ಟರ್ ಲೈನಿಂಗ್ ಯೂಸ್ ಮಾಡಿದ್ದೀನಿ. ಕಾಟನ್ ಅಷ್ಟು ಕಂಫರ್ಟ್ ಇರಲ್ಲ. ನೀವು ಸ್ಕರ್ಟ್ ಪಾರ್ಟಿಗೆ ಯೂಸ್ ಮಾಡಿದಾಗ ಸ್ವಲ್ಪ ಡಿಫ್ರೆಂಟ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬ್ಲೌಸ್ಗೆ ಓಕೆ ಬೇರೆ ಥರದ್ದು ಯೂಸ್ ಮಾಡ್ಕೋಬೋದು. ಬಟ್ ಸ್ಕರ್ಟಿಗೆ ಯೂಸ್ ಮಾಡಿದಾಗ ನೀವು ಲೈಕ್ ಪಾಲಿಸ್ಟರ್ ಸಿಲ್ಕ್ ಟೈಪ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ. ನಾನು ಸ್ಕರ್ಟಿಗೆ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇದನ್ನು ಜಸ್ಟ್ ಇದು ವೇಸ್ಟ್ ಲೆಂತ್ ನೋಡ್ಕೋಬೇಕು ಅಷ್ಟೇ. ಇಲ್ಲಿ ನಾನು ನಾರ್ಮಲಾಗಿ ವೇಸ್ಟ್ ಲೆಂತ್ 4.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ತುಂಬ ಅಗಲ ಕೂಡ ಇಲ್ಲೇ ನೀವು ಮಾಡ್ಕೋಬೋದು. ಇದನ್ನು ನಾನು ಏನು ಮಾರ್ಕಿಂಗ್ ಮಾಡಿದ್ದೀನಿ 4.5 ಅದನ್ನು ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅದೇ ನಿಮ್ಮ ವೇಸ್ಟ್ ಲೆಂತ್ ಬರುತ್ತೆ. ಸೊ ಆ ರೀತಿ ನೀವು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಕಟಿಂಗ್ ಆದಮೇಲೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಲೆಂತ್ 39 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದಕ್ಕೆ ಎಕ್ಸ್ಟ್ರಾ ಬೆಲ್ಟ್ ಒಂದು 2 ಇಂಚಸ್ ಬರುತ್ತಲ್ವ, ಸೊ 41 ಆ ಥರ ಬರುತ್ತೆ ಕಂಪ್ಲೀಟಾಗಿ ಸ್ಕರ್ಟ್ ಲೆಂತು. ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ಕಂಪ್ಲೀಟಾಗಿ ಸರ್ಕಲ್ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ. ನಾನು ಕಂಪ್ಲೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ಇದು ಕಂಪ್ಲೀಟ್ 4 ಲೇಯರ್ಸ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ನಾನು ಏನು ಲೆಂತ್ ತೋರಿಸಿದ್ದೀನಿ ಅದು ಕಂಪ್ಲೀಟಾಗಿ ನಾನು 39 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇದು ಮಾರ್ಕಿಂಗ್ ಎಲ್ಲ ಆದಮೇಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಅದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಮತ್ತೆ ತೋರಿಸ್ತೀನಿ ನೋಡಿ. ನಾನು ಕಂಪ್ಲೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡಿದೆ ಅಲ್ವಾ ಸರ್ಕಲ್ ಪಾರ್ಟು. ನಿಮಗೆ ವೇಸ್ಟ್ ಪಾರ್ಟ್ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಯಾಕಂದರೆ ವೇಸ್ಟ್ ಲೆಂತು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಲೈಕ್ ಒಬ್ಬರಿಗೆ ಅಗಲ ಇರುತ್ತೆ, ಇನ್ನೊಬ್ಬರಿಗೆ ಸಣ್ಣ ಇರುತ್ತೆ. ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಗತ್ತೆ ನೋಡಿ. ನಾನು ಕಂಪ್ಲೀಟಾಗಿ ಇದನ್ನು ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ರಿಮೂವ್ ಮಾಡಿದೆ. ರಿಮೂವ್ ಮಾಡಿಬಿಟ್ಟು ಏನಿದೆ ಈ ಕಾರ್ನರು ಅದು ಮತ್ತು ಈ ಕಾರ್ನರ್ಗೆ ತೆಗಿತಾ ಇದ್ದೀನಿ. ಜಸ್ಟ್ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಮಿಡಲಲ್ಲಿ ಮಾತ್ರ ನೋಡ್ಕೋಬೇಕು. ಅಲ್ಲಿ ಎಕ್ಸ್ಟ್ರಾ ಇರುತ್ತೆ ಲೆಂತ್, ಅದನ್ನು ಜಸ್ಟ್ ಈ ರೀತಿ ಕರೆಕ್ಟಾಗಿ ನೀವು ಲೆಂತ್ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆವಾಗ ನೀಟಾಗಿ ಬರುತ್ತೆ. ಎಲ್ಲನೂ ಒಂದೇ ಲೆಂತ್ ಲೆವೆಲಲ್ಲಿರತ್ತೆ ನೋಡಿ. ಕಂಪ್ಲೀಟಾಗಿ ಈ ರೀತಿ ಬರುತ್ತೆ. ಜಸ್ಟ್ ಅದು ನೀವು ಓಪನ್ ಮಾಡಿ ಕೂಡ ನೋಡ್ಬೋದು ಲೆಂತ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ವೇಸ್ಟ್ ಪಾರ್ಟ್ ನೋಡಿ ನಾನು ಕಟ್ ಮಾಡಿರೋದು ಈ ಥರ ಇದೆ. ಜಸ್ಟ್ ಅದನ್ನು ನೀವು ಇನ್ನೂ ಬೇಕು ಅಂದರೆ ಅಗಲ ಮಾಡ್ಕೋಬೋದು. ಇವಾಗ ಇದಕ್ಕೆ ಲೈನಿಂಗ್ ಕಟ್ ಮಾಡಿ ತೋರಿಸ್ತೀನಿ. ಲೈನಿಂಗ್ 2 ಮೀಟರ್ ತೊಗೊಂಡಿದ್ದೀನಿ ಪಾಲಿಸ್ಟರ್ ಫ್ಯಾಬ್ರಿಕ್ಕು. ಇದನ್ನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಹೇಳಿದೆ ಅಲ್ವಾ, ವೇಸ್ಟ್ ಲೆಂತ್ ಕರೆಕ್ಟಾಗಿ ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಇದು ಕಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ಅದರ ಮೆಜರ್ಮೆಂಟ್ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ನೋಡ್ಕೋಬೇಕು ಅಷ್ಟೇ. ಮೆಜರ್ಮೆಂಟ್ ಎಷ್ಟಿರುತ್ತೋ ಅಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು 2 ಫೋಲ್ಡಿಂಗ್ ಮಾಡಿಕೊಂಡು ಈ ಟೇಪ್ ಏನಿದೆ ಅದು ಜಸ್ಟ್ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಷ್ಟೇ. ಸೇಮ್ ಬರುತ್ತೆ ಆವಾಗ ವೇಸ್ಟ್ ಲೆಂತು. ಲೈನಿಂಗು ಕೂಡ ಸೇಮ್ ಇರುತ್ತೆ. ಸೊ ಮೇನ್ ಫ್ಯಾಬ್ರಿಕ್ದು ಕೂಡ ಸೇಮ್ ಇರುತ್ತೆ. ಆ ಥರ ನೋಡಿಕೊಂಡು ನೀವು ವೇಸ್ಟ್ ಲೆಂತು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಆಗಿಲ್ಲ ಅಂದರೆ ಜಸ್ಟ್ ಮೇನ್ ಫ್ಯಾಬ್ರಿಕ್ ತೊಗೊಂಡು ವೇಸ್ಟ್ ಪಾರ್ಟ್ ಅದನ್ನು
ಜಸ್ಟ್ 4 ಫೋಲ್ಡಿಂಗ್ ಮಾಡಿಕೊಂಡು ಕೂಡ ಈ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ಇಲ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಡೌನ್ಗೆ ಒಂದು 1 ಇಂಚ್ ಮಾರ್ಕ್ ಮಾಡಿದ್ದೀನಿ. ಇದು ಫಿನಿಶಿಂಗ್ಗೆ ಚೆನ್ನಾಗಿ ಬರತ್ತೆ, ಇಲ್ಲಾಂದರೆ ಒಂಥರ ಕಾಣಿಸುತ್ತೆ ಅದು ಕಟಿಂಗ್ ಮಾಡಿದಾಗ. ಅದಕ್ಕೆ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ ನಾನು ಇದು ಕೂಡ ಕಟ್ ಮಾಡಿದೆ. ಇದು ಕೂಡ ಜಸ್ಟ್ ಅಂಬ್ರೆಲಾ ಕಟ್ ಟೈಪಲ್ಲಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಇದು ನಾನು ಲೈನಿಂಗ್ ಅಷ್ಟು ಯೂಸ್ ಮಾಡಿಲ್ಲ, ಜಸ್ಟ್ 2 ಮೀಟರ್ ಮಾತ್ರ ಯೂಸ್ ಮಾಡಿದ್ದೀನಿ. ಅಷ್ಟು ಫ್ಲೇರ್ ಇರಲ್ಲ, ಲೈನಿಂಗ್ ಏನು ಅಷ್ಟು ಬೇಕಾಗಿಲ್ಲ. ನೋಡಿ ಕಟಿಂಗ್ ಆದಮೇಲೆ ಇದನ್ನು ಓನ್ಲಿ ಒನ್ ಸೈಡ್ ಮಾತ್ರ ನೀವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿದ್ದಾದಮೇಲೆ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ, ಅದು ಕೂಡ ಅಷ್ಟೇ ಒಂದು ಸೈಡು ಸ್ಟಿಚಿಂಗ್ ಮಾಡಿಕೊಂಡು ಈ ಕಾರ್ನರ್ ಇರತ್ತಲ್ವ ಫ್ಲೋರ್ ಲೆಂತ್ ಕಡೆದು, ಅದು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೆ ಬೇಕು ಅಂದರೆ ಇದು ಜಿಗ್ಜಾಗ್ ಥರ ಕೂಡ ಮಾಡ್ಕೋಬೋದು. ಸ್ಕರ್ಟಿಗೆ ನಾನು ನಾರ್ಮಲಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ನೋಡಿ ಲೈನಿಂಗು ಕೂಡ ಅದೇ ಮೆಥಡಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ 2 ಪಾರ್ಟ್ಸೂ ಈ ಥರ ಓಪನ್ ಮಾಡಿಬಿಟ್ಟು ಈ ವೇಸ್ಟ್ ಪಾರ್ಟ್ ಏನಿದೆ ಅದಕ್ಕೆ ನೀಟಾಗಿ ಸೇರಿಸ್ಕೊಂಡು ಲೈನಿಂಗು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ತೋರಿಸ್ತಿದ್ದೀನಲ್ವ, ಈ ಥರ ಕಂಪ್ಲೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಕಂಪ್ಲೀಟ್ ಈ ಥರ ಬರುತ್ತೆ. ಇದಕ್ಕೆ ಜಸ್ಟ್ ಏನೂ ಇಲ್ಲ, ಬೆಲ್ಟ್ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಬೆಲ್ಟ್ ತುಂಬ ಈಸಿ ಇರುತ್ತೆ. ನಾನಿಲ್ಲಿ 31 ಇಂಚಸ್ ತೊಗೊಂಡಿದ್ದೀನಿ ಬೆಲ್ಟ್ ಲೆಂತ್, ಅಂದರೆ ವೇಸ್ಟ್ ಪಾರ್ಟು ಅಂತ ವೇಸ್ಟ್ ಲೆಂತ್. ಅದಕ್ಕೆ ವಿಡ್ತ್ 4 ಇಂಚಸ್ ತೊಗೊಂಡಿದ್ದೀನಿ. ಅದನ್ನು 2 ಫೋಲ್ಡಿಂಗ್ ಮಾಡಿದ್ರೆ 2 ಇಂಚಸ್ ಬರುತ್ತೆ. ಜಸ್ಟ್ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ಸೇರಿಸ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಷ್ಟೇ, ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ಥರ. ಅದನ್ನು 2 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 2 ಕಾರ್ನರ್ಸು ಕೂಡ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದನ್ನು 2 ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ನಾನಿಲ್ಲಿ ವೇಸ್ಟ್ ಪಾರ್ಟ್ ನಾನು ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ಅಗಲ ಮಾಡಿದ್ದೆ, ಆದರೂ ನನಗೆ ಈ ಥರ ಪ್ಲೀಟ್ಸ್ ಮಾಡೋದು ತುಂಬ ಇಷ್ಟ ಆಗತ್ತೆ. ಓನ್ಲಿ ಅಂಬ್ರೆಲಾ ಕಟ್ ನೀವು ಸ್ವಲ್ಪ ತುಂಬ ಅಗಲ ಮಾಡಿದರೆ ಈ ಥರ ಮಿಡಿಲಲ್ಲಿ ಒಂದು 2 ಪ್ಲೀಟ್ಸ್ ಮಾಡಿಕೊಂಡ್ರೆ ಫ್ಲೇರು ಲುಕ್ ಚೆನ್ನಾಗಿರತ್ತೆ. ನಾನು ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗಿರತ್ತೆ, ಫ್ರಂಟು ಮತ್ತು ಬ್ಯಾಕ್ ಸೈಡ್ ಈ ಥರ 2 ಪ್ಲೀಟ್ಸು ನೀಟಾಗಿ ಒಂದು 1 ಇಂಚ್ ಹಿಡ್ಕೊಂಡು ನೀಟಾಗಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ವೇರ್ ಮಾಡಿದಾಗ ಫ್ಲೇರ್ ಚೆನ್ನಾಗಿರತ್ತೆ. ನೋಡಿ ನಾನು ಆ ಥರ ಪ್ಲೀಟ್ಸು ಸ್ಟಿಚ್ ಮಾಡಿಕೊಂಡು ಬೆಲ್ಟ್ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿ ನಾನು ಏನು ಮಾರ್ಕಿಂಗ್ ಮಾಡಿದ್ದೀನಿ ಆ ಏರಿಯಾ ಮಾತ್ರ ನಿಮಗೆ ಜಿಪ್ ಇದ್ದರೆ ಜಿಪ್ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲ ನಿಮಗೆ ಜಿಪ್ ಇಲ್ಲ ಅಂದರೆ ನಾರ್ಮಲಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ನಾನು ಈ ಕಾರ್ನರ್ ಏನಿದೆ ಸೈಡ್ ಪಾರ್ಟ್ದು ನೀಟಾಗಿ 2 ಪಾರ್ಟ್ಸೂ ಒಂದೊಂದು ಕೂಡ ಸಪ್ರೇಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಲೈನಿಂಗ್ ಬೇರೆ ಆ್ಯಂಡ್ ಮೇನ್ ಫ್ಯಾಬ್ರಿಕ್ ಬೇರೆ ಸಪ್ರೇಟಾಗಿ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಸ್ಕರ್ಟ್ ಏನಿದೆ ಅದು ರೆಡಿ ಆಯಿತು. ಇವಾಗ ನಾನು ಬ್ಲೌಸ್ ಕಟಿಂಗ್ ತೋರಿಸ್ತೀನಿ. ಬ್ಲೌಸ್ಗೆ ಲೈನಿಂಗ್ ಎಷ್ಟು ಬೇಕೋ ಅಷ್ಟು ನಾನು ಕಟಿಂಗ್ ಮಾಡಿದ್ದೀನಿ. ಇದನ್ನು ನೀವು ಸಪ್ರೇಟ್ ಮಾಡ್ಕೋಬೇಕು, ಫ್ರಂಟ್ ಬೇರೆ ಬ್ಯಾಕ್ ಬೇರೆ. ನಾನಿಲ್ಲಿ ತೋರಿಸ್ತಾ ಇರೋದು ಬ್ಯಾಕ್ ಪಾರ್ಟ್. ಇಲ್ಲಿ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ನಾನು 17 ಇಂಚಸ್ ತೊಗೊಂಡಿದ್ದೀನಿ, ವಿಡ್ತ್ 12 ಇಂಚಸ್ ತೊಗೊಂಡಿದ್ದೀನಿ. ಇದು ತುಂಬಾ ಡಿಫ್ರೆಂಟ್ ಇರತ್ತೆ ಈ ಬ್ಲೌಸ್ ಮಾಡೋದು, ನಾರ್ಮಲ್ ಬ್ಲೌಸ್ ಥರ ಇರಲ್ಲ. ನೋಡಿ ಶೋಲ್ಡರ್ 7 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಹಾರ್ಮ್ ಹೋಲ್ ಬಂದು 7.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ನೆಕ್ ಲೆಂತು 3.5 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ಅಲ್ಲಿಂದ ನೆಕ್ ಡೀಪು ಕೂಡ 3.5 ಇಂಚಸ್ಗೆ ಇಟ್ಟಿದ್ದೀನಿ. ಬ್ಯಾಕ್ ಸೈಡು ಡೀಪ್ ಅಷ್ಟು ಇಟ್ಟಿಲ್ಲ, ಅದಕ್ಕೆ ಕಂಪ್ಲೀಟಾಗಿ ಹುಕ್ಸು ಹಾಕ್ತೀನಲ್ವ, ತುಂಬ ಉದ್ದ ಹುಕ್ಸ್ ಬರುತ್ತೆ, ತುಂಬ ಲೆಂತ್ ಇರುತ್ತೆ. ನಾರ್ಮಲ್ ಕ್ರಾಪ್ ಟಾಪ್ ಥರ ಮಾಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಡೀಪು ಕಮ್ಮಿನೇ ಇಟ್ಟಿದ್ದೀನಿ. ನೋಡಿ ಕಂಪ್ಲೀಟಾಗಿ ಇದು ಕಟ್ ಮಾಡಿದೆ, ಇಷ್ಟು ಬರುತ್ತೆ. ನಿಮಗೆ ಹೆಚ್ಚು ಕಮ್ಮಿ ಇದ್ದರೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ಟಿಚಿಂಗ್ ಮಾಡಿದಾಗ. ಫ್ರಂಟ್ ತೋರಿಸ್ತಿದ್ದೀನಲ್ವ, ಫ್ರಂಟ್ ಲೆಂತು ವಿಡ್ತು ಕೂಡ ತೊಗೊಂಡಿದ್ದೀನಿ, ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಜಸ್ಟ್ ಅದನ್ನು ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಂಡ್ರೆ ಆಗುತ್ತೆ. ಫ್ರಂಟು ಕೂಡ ಅಷ್ಟೇ 2 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 2 ಫೋಲ್ಡಿಂಗ್ ಮಾಡಿಕೊಂಡು ಈ ಫೋಲ್ಡಿಂಗ್ ಪಾರ್ಟ್ ಕಡೆಗೆ 1 ಇಂಚಸ್ಗೆ ಜಸ್ಟ್ 1/2 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. 1/2 ಇಂಚಸ್ಗೆ ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ. 2.5ಇಂದ ಜಸ್ಟ್ 1 ಇಂಚಸ್ಗೆ ನಾನು ಪ್ಲಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅದು ಟಕ್ ಪಾರ್ಟಿಗೆ ಹೋಗುತ್ತೆ ಆ್ಯಂಡ್ ಅಲ್ಲಿಂದ ಕೂಡ ಸೇಮ್ ಅಷ್ಟೇ ವಿಡ್ತು 2.5 ಇಂಚಸ್ ಮಾಡಿ ಅಲ್ಲಿ ಟಕ್ ಕಟ್ ಮಾಡೋ ಪಾರ್ಟ್ ಬಂದು 1 ಇಂಚಸ್ಸು ನಾನು ಮಾರ್ಕ್ ಮಾಡಿದ್ದೀನಿ. 2 ಟಕ್ಸೂ ಅಷ್ಟೇ ಬರುತ್ತೆ, ಬಟ್ ಲೆಂತ್ ಕಮ್ಮಿ ಬರುತ್ತೆ ಅಷ್ಟೇ. ಫಸ್ಟ್ ಟಕ್ ಬಂದು 4 ಇಂಚಸ್ ಮಾಡಿದ್ದೀನಿ ಆ್ಯಂಡ್ ಸೆಕೆಂಡ್ ಟಕ್ ಬಂದು 3 ಇಂಚಸ್ ಮಾಡಿದ್ದೀನಿ. ಇದು ಡಿಫ್ರೆನ್ಸ್ ಏನೂ ಇರಲ್ಲ, ಪ್ರಿನ್ಸ್ ಕಟ್ ಥರನೇ ಬರುತ್ತೆ, ಬಟ್ 2 ಲೇಯರ್ಸ್ ಬರುತ್ತೆ ಅಷ್ಟೇ. ಮಿಡಿಲಲ್ಲಿ 1 ಲೇಯರ್ ಆ್ಯಂಡ್ ಈ ಪ್ರಿನ್ಸ್ ಕಟ್ ಪಾರ್ಟ್ದು 2 ಲೇಯರ್ಸ್ ಬರುತ್ತೆ ಅಷ್ಟೇ. ಈ ಥರ ನೋಡ್ಕೋಬೇಕು ನೀವು ಈ ಥರ ಬ್ಲೌಸ್ ಮಾಡಿದಾಗ.
ನೋಡಿ ನಾನು ಕಟ್ ಮಾಡ್ತಿದ್ದೀನಿ. ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ. ನೀವು ಈ ರೀತಿ ಕಟ್ ಮಾಡೋದ್ರಿಂದ ಇದು ಚೆಸ್ಟ್ ಪಾರ್ಟ್ ಹತ್ರ ಏನಿದೆ ಅದು ಸ್ವಲ್ಪ ಅಗಲ ಬರುತ್ತೆ ಆ್ಯಂಡ್ ವೇರ್ ಮಾಡೋದಕ್ಕೂ ಕಂಫರ್ಟ್ ಇರುತ್ತೆ. ಯಾಕಂದರೆ ನಾವು ಬ್ಲೌಸ್ ಥರ ಮಾಡ್ಕೊತಿಲ್ಲ. ಬ್ಲೌಸ್ ಥರ ಮಾಡಿದ್ರೆ ನಾರ್ಮಲಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ, ಪ್ರಿನ್ಸ್ ಕಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ತೋರಿಸ್ತಾ ಇರೋದು ಸ್ವಲ್ಪ ಕ್ರಾಪ್ ಟಾಪ್ ಥರ ತೋರಿಸ್ತಿದ್ದೀನಲ್ವ, ಅದಕ್ಕೆ ಇದನ್ನು ನಾನು 2 ಲೇಯರ್ ಆಗಿ ಈ ರೀತಿ ಮಿಡಿಲಲ್ಲಿ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಅಷ್ಟೇ. ಲೈಟಾಗಿ ಸ್ಟ್ರೈಟ್ ಕಟ್ ಮಾಡಿದ್ದೀನಿ, ಟಕ್ ಥರ ನೀಟಾಗಿ ಈ ಪೀಸಸ್ ಎಲ್ಲ ಕಟ್ ಮಾಡ್ಕೋಬೇಕು. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು 1 to 6 ಈ ಥರ ಮಾರ್ಕಿಂಗ್ ಮಾಡಿದ್ದೀನಿ ಅಷ್ಟೇ. ಕಂಪ್ಲೀಟಾಗಿ ಎಲ್ಲ ಲೇಯರ್ಸೂ ಈ ರೀತಿ 6 ಲೇಯರ್ಸ್ ಬರುತ್ತೆ. ನೋಡಿ ಮಿಡಲ್ ಲೇಯರ್ ಏನಿದೆ ನಾನು ಕಟ್ ಮಾಡಿದ್ದಲ್ವ, ಅದು ಫಸ್ಟು ಅಟ್ಯಾಚ್ ಮಾಡ್ಕೋಬೇಕು ಆ್ಯಂಡ್ ರಿಮೈನಿಂಗ್ ಲೇಯರ್ಸ್ ಎಲ್ಲನೂ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಕಂಪ್ಲೀಟಾಗಿ. ನೋಡಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಗೊತ್ತು, ಆದ್ರೂ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬ್ಲೌಸು ಕಂಪ್ಲೀಟಾಗಿ ಬಿಗಿನರ್ಸ್ಗೆ ಅಂತಲೇ ಮಾಡಿದ್ದೀನಲ್ವ, ಸೊ ಸ್ಟಿಚಿಂಗು ಕೂಡ ಮಾಡಿ ತೋರಿಸ್ತೀನಿ. ಇದು ಮಾತ್ರ ನೋಡಿ, ಇದು ನೀಟಾಗಿ ಮಿಡಲಲ್ಲಿ ಏನಿದೆ ಅದು ನಾನು ಫಸ್ಟೇ ಸ್ಟಿಚಿಂಗ್ ಮಾಡಿದ್ದೆ. ಇವಾಗ ರಿಮೈನಿಂಗ್ ಪಾರ್ಟ್ಸು ಅಟ್ಯಾಚ್ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ನೀಟಾಗಿ ಇದನ್ನು ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ. ಎಲ್ಲನೂ ನೀಟಾಗಿ ಈ ರೀತಿ ಪಿನ್ಸ್ ಇಟ್ಕೊಂಡು ಫ್ಯಾಬ್ರಿಕ್ಕು ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದಕ್ಕೆ ಲೈನಿಂಗು ನೀಟಾಗಿ ನೋಡ್ಕೋಬೇಕು. ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ನೀಟಾಗಿ ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಮಾತ್ರ ಮೇನ್ ಫ್ಯಾಬ್ರಿಕ್ ಒಳಗಡೆ ಇರೋ ಥರ ನೋಡ್ಕೋಬೇಕು. ನೋಡಿ ಈ ರೀತಿ, ಇದು ಜಸ್ಟ್ ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಷ್ಟೇ. ಅದನ್ನು ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಗತ್ತೆ. ಫ್ರಂಟ್ ಆಯ್ತಲ್ವಾ, ಬ್ಯಾಕ್ ಪಾರ್ಟ್ ಕೂಡ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಫ್ರಂಟ್ ಪಾರ್ಟ್ಗೆ ಡಿಸೈನ್ ಮಾಡೋದಕ್ಕೆ ಲೈನಿಂಗ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ನಾನು. ಲೈನಿಂಗ್ ಫ್ಯಾಬ್ರಿಕ್ಕು ಇಷ್ಟೇ ತಗೋಬೇಕು ಅಂತ ಏನೂ ಇಲ್ಲ. ಆರ್ಮ್ ಶೇಪ್ ಇದೆ ಅಲ್ವಾ, ಬ್ಯಾಕ್ ಪಾರ್ಟದು ಆರ್ಮ್ ಶೇಪ್ಗೆ ಕರೆಕ್ಟಾಗಿ ಬರೋ ಥರ ನಾನು ಲೆಂತ್ ತೊಗೊಂಡಿದ್ದೀನಿ ಅಂಡ್ ವಿಡ್ತು ಕೂಡ ಸೇಮ್ ಅದೇ ಥರನೇ ತೊಗೊಂಡಿದ್ದೀನಿ. ಇದು ಫ್ಯಾಬ್ರಿಕ್ ನೋಡ್ಕೋಬೇಕು ಅಷ್ಟೇ. ಜಸ್ಟ್ ಇದು ಶೋಲ್ಡರು ನೆಕ್ ಲೆಂತ್ ಇದನ್ನು ನೋಡಿಕೊಂಡು ಜಸ್ಟ್ ಕ್ರಾಸಾಗಿ ಬರೋ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಯಾವ ರೀತಿ ಮಾರ್ಕ್ ಮಾಡಿದೆ ಅದೇ ಮೆಥಡಲ್ಲೇ ಮಾರ್ಕಿಂಗ್ ಮಾಡ್ಕೋಬೇಕು. ಇದೇ ಮೆಥಡಲ್ಲಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರೋದು. ಇದನ್ನು ಜಸ್ಟ್ ನೀವು ನೀಟಾಗಿ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಜಸ್ಟ್ ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ಶೋಲ್ಡರ್ ಪಾರ್ಟ್ದು ಡಿಸೈನ್ ಏನಿದೆ ಅದು ನೀವು ಫ್ಯಾಬ್ರಿಕ್ಕು ಚೂಸ್ ಮಾಡಿದಾಗ ಚೆನ್ನಾಗಿರೋ ಫ್ಯಾಬ್ರಿಕ್ಕು ಚೂಸ್ ಮಾಡಿಕೊಂಡು ಈ ಥರ ಬ್ಲೌಸ್ ಮಾಡಿಕೊಂಡ್ರೆ ಲುಕ್ ವೈಸು ಚೆನ್ನಾಗಿರತ್ತೆ. ನೋಡಿ ನಾನು ಏನೋ ಇದು ಕಟ್ ಮಾಡಿದ್ದೆ ಫ್ಯಾಬ್ರಿಕ್ಕು, ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿ ಅದನ್ನು ಆಪೋಸಿಟ್ ವೇಲಿ ತೊಗೊಂಡು ನೀಟಾಗಿ ಲೈನಿಂಗ್ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀನಿ, ಲೇಯರ್ಸ್ ಪಾರ್ಟ್ದು ನೀಟಾಗಿ ಅಟ್ಯಾಚ್ ಮಾಡಿದ್ದೆ ಅಲ್ವಾ, ಅದು ತೊಗೊಂಡಿದ್ದೀನಿ. ಇಲ್ಲಿ ನಾನು 3 ಇಂಚಸ್ಗೆ ಮಾರ್ಕ್ ಮಾಡಿದೆ. ಜಸ್ಟ್ ಇದು ಶೇಪ್ ತೆಗಿಬೇಕು ಅಷ್ಟೇ. ಫ್ರಂಟ್ ಪಾರ್ಟ್ ಬರುತ್ತಲ್ವ ಅದು ಶೇಪ್ ತೆಗಿತಾ ಇದ್ದೀನಿ. ಇದು ಸ್ವಲ್ಪ ನಾನು ಕ್ರಾಪ್ ಟಾಪ್ ಥರ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಸ್ವಲ್ಪ ಇದು ಶೇಪ್ ನೀಟಾಗಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಇದಿನ್ನೂ ಮೇಲ್ಗಡೆಗೆ ಬೇಕು ಅಂದರೆ ಮಾಡ್ಕೋಬೋದು. ನಾನು ನಾರ್ಮಲಾಗಿ ಇಟ್ಟಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನೋಡ್ಕೋಬೇಕು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕರೆಕ್ಟಾಗಿ ಲೆಂತ್ ಇದೆಯೋ ಇಲ್ವೋ ಅಂತ. ಜಸ್ಟ್ ಇದು ಕಟ್ಟಿಂಗ್ ಆದಮೇಲೆ ಈ ಸೈಡಲ್ಲಿ ಏನಿದೆ ಕಾರ್ನರ್ ವೇಸ್ಟ್ ಪಾರ್ಟ್ದು ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ಈ ಸೈಡ್ ಫ್ಯಾಬ್ರಿಕ್ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ ನೀವು ಯಾವತ್ತೇ ಆಗಲಿ ಈ ಥರ ಬ್ಯಾಕ್ ಪಾರ್ಟ್ ಫಸ್ಟ್ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಈಸಿ ಇರತ್ತೆ. ನೋಡಿ ನಾನು ಬ್ಯಾಕ್ ಪಾರ್ಟ್ ಮೆಜರ್ಮೆಂಟಾಗಿ ಯೂಸ್ ಮಾಡಿಕೊಂಡು ಸೈಡಲ್ಲೆಲ್ಲನೂ ನೀಟಾಗಿ ಕಟ್ ಮಾಡಿಬಿಟ್ಟೆ. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತಲ್ವ ಅದನ್ನು ಯೂಸ್ ಮಾಡಿದ್ದೀನಿ. ನೋಡಿ ಫ್ರಂಟ್ ನಾನು ನೆಕ್ ಪಾರ್ಟ್ ಕಟ್ ಮಾಡೋದಕ್ಕೆ ಜಸ್ಟ್ ಇದನ್ನು ಇದ್ರ ಮೇಲೆ ಇಟ್ಕೊಂಡು ನೆಕ್ ಡೀಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಿ ನಾನು ಕೆಳಗಡೆಯಿಂದ 11.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ನಾರ್ಮಲ್ ಮೇಲ್ಗಡೆಯಿಂದ ನೋಡಿದ್ರೆ ಒಂದು 5.5 6 ಇಂಚಸ್ ಬರುತ್ತೆ ನೆಕ್ ಡೀಪು. ಫ್ರಂಟ್ ನೆಕ್ ಮಾತ್ರ ಈ ರೀತಿ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕ್ರಾಸಾಗಿ ಬರುತ್ತೆ, ಹಾರ್ಟ್ ಶೇಪ್ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಓನ್ಲಿ ನೆಕ್ ಪಾರ್ಟ್ ಮಾತ್ರ. ಇದು ನೆಕ್ ಪಾರ್ಟ್ ನೀಟಾಗಿ ಕಟಿಂಗ್ ಆದಮೇಲೆ ಇವಾಗ ಈ ಲೇಯರ್ ಪಾರ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಏನಿದು ಅಟ್ಯಾಚ್ ಮಾಡಿದ್ದೀನಿ ಇದು ಹಾಗಾಗೆ ಕಾಣಿಸ್ತಿರತ್ತೆ, ಐರನ್ ಮಾಡಿದ್ರೂ ಅಷ್ಟು ಫಿನಿಶಿಂಗ್ ಬರಲ್ಲ. ಸೊ ಅದಕ್ಕೆ ಇದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಫಸ್ಟ್ ಒಂದು ಸ್ಟಿಚ್ ಮಾಡ್ತೀವಲ್ಲ, ಒಂದು 1/2 ಇಂಚು ಗ್ಯಾಪ್ ಬಿಟ್ಟು ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಇದನ್ನು ಈ ರೀತಿ ಮಾಡೋದ್ರಿಂದ ನೀಟಾಗಿ ಕೂರತ್ತೆ ಆ್ಯಂಡ್ ವೇರ್ ಮಾಡಿದಾಗೂ ಕೂಡ ಕಂಫರ್ಟ್ ಇರತ್ತೆ.
ನೋಡಿ ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಲ್ವ, ಇದೇ ಮೆಥಡಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಈ ಥರ ಬ್ಲೌಸಸ್ ಮಾಡಿದಾಗ ಇನ್ನು ಮಿರರ್ ಟೈಪ್ದು ಬರುತ್ತೆ, ಅಂದರೆ ರಿಯಲ್ ಮಿರರ್ಸ್ ಅಲ್ಲ, ನಾರ್ಮಲ್ ಆಗಿ ಮಿರರ್ಸ್ ಥರನೇ ಇರುತ್ತೆ. ಸೊ ಆ ಥರ ಫ್ಯಾಬ್ರಿಕ್ಕು ಕೂಡ ಚೂಸ್ ಮಾಡ್ಕೋಬೋದು, ಚೆನ್ನಾಗಿರತ್ತೆ. ನೋಡಿ ನಾನು ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ನೆಕ್ ಪಾರ್ಟ್ ಏನಿದೆ ಅದಕ್ಕೆ ಒಂದು ಪಟ್ಟಿ ಅಟ್ಯಾಚ್ ಮಾಡ್ತಿದ್ದೀನಿ. ಯಾಕಂದರೆ ಇದಕ್ಕೆ ನೆಕ್ ಕವರ್ ಆಗಬೇಕಲ್ವ, ಲೈನಿಂಗ್ ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀವಿ, ಬಟ್ ಮತ್ತೆ ಸಪ್ರೇಟಾಗಿ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಇದಕ್ಕೆ ಒಂದು ಈ ರೀತಿ ಪಟ್ಟಿ ಒಂದು ಅಟ್ಯಾಚ್ ಮಾಡಿಕೊಂಡ್ರೆ ಇಲ್ಲಿಗೆ ನೆಕ್ ಪಾರ್ಟು ಕವರ್ ಆಗುತ್ತೆ. ನೋಡಿ ನಾನು ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಒಳಗಡೆ ಫ್ಯಾಬ್ರಿಕ್ಕು ಅದು ಸ್ಟಿಚಿಂಗ್ ಆದಮೇಲೆ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಕಂಪ್ಲೀಟಾಗಿ ಈ ರೀತಿ ಬರುತ್ತೆ. ಇವಾಗ ಈ ಸೈಡ್ ಪೀಸಸ್ ಇರುತ್ತಲ್ವ, ಶೋಲ್ಡರ್ ಪಾರ್ಟ್ದು ಹಾರ್ಮಿಂದ ಹಿಡಿದು ಈ ಶೋಲ್ಡರ್ ಪಾರ್ಟ್ದು ನೀಟಾಗಿ ನೋಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಫ್ರಂಟ್ ಪಾರ್ಟು ರೆಡಿ ಆಯಿತು. ಇವಾಗ ನೋಡ್ಕೋಬೇಕು ಬ್ಯಾಕ್ ಪಾರ್ಟು. ನೋಡಿ ಬ್ಯಾಕ್ ಪಾರ್ಟು ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಲೆಂತು ವಿಡ್ತು ಎರಡೂ ಅಷ್ಟೇ ಕರೆಕ್ಟಾಗಿ ಇರೋ ಥರ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ತಿದ್ದೀನಿ. ಬ್ಯಾಕ್ ಪಾರ್ಟು ನಾನು ಫಸ್ಟ್ ಹೇಳಿದೆ ಅಲ್ವಾ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಂತ, ಅದನ್ನು ನೀಟಾಗಿ ಇವಾಗ ಕಟ್ ಮಾಡಿಬಿಟ್ಟೆ. ಸೊ ಇಷ್ಟೇ ಕಂಪ್ಲೀಟಾಗಿ ಫ್ರಂಟು ಮತ್ತು ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟು ಒಂದು 1/2 ಇಂಚು ಹಾರ್ಮ್ ಶೇಪ್ ತೆಗಿಬೇಕು ಅಷ್ಟೇ. ಇಲ್ಲಿಗೆ ಕಂಪ್ಲೀಟಾಗಿ ಬಾಡಿ ಪಾರ್ಟ್ಸ್ ಏನಿದೆ ಅದು ರೆಡಿ ಆಗುತ್ತೆ. ಬ್ಯಾಕ್ ಪಾರ್ಟಿಗೆ ಜಸ್ಟ್ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಉಕ್ಸ್ ಪಟ್ಟೀಸು ಅಟ್ಯಾಚ್ ಮಾಡ್ಕೋಬೇಕು. ಇದು ಒಂದಕ್ಕೊಂದು ಆಪೋಸಿಟ್ ಬರುತ್ತೆ. ಸಿಂಗಲ್ ಪಟ್ಟಿ ಫ್ರಂಟಿಗೆ ಬರುತ್ತೆ, ಇದು ಡಬಲ್ ಪಟ್ಟಿ ಬ್ಯಾಕ್ಗೆ ಬರುತ್ತೆ. ಅದನ್ನು ಅಟ್ಯಾಚ್ ಮಾಡಿಕೊಂಡು ಜಸ್ಟ್ ಆಪೋಸಿಟ್ ವೇಲಿ ತೊಗೊಂಡು ಫೋಲ್ಡಿಂಗ್ ಮಾಡಿಕೊಂಡ್ರೆ ಸೊ ಪಟ್ಟೀಸು ರೆಡಿ ಆಗುತ್ತೆ. ನೋಡಿ ನಾನು ತೋರಿಸ್ತಿದ್ದೀನಲ್ವ, ಓನ್ಲಿ ಈ ನೆಕ್ ಪಾರ್ಟ್ ಕಡೆಗೆ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಈ ಕಾರ್ನರ್ ಈ ವೇಸ್ಟ್ ಪಾರ್ಟ್ ಏನಿದೆ ಕಂಪ್ಲೀಟಾಗಿ ಅದು ಗ್ಯಾಪ್ ಇರುತ್ತಲ್ವ, ಅದಕ್ಕೂ ಅಷ್ಟೇ ಈ ಥರ ಲೈನಿಂಗ್ ಫ್ಯಾಬ್ರಿಕ್ಕೆ ತೊಗೊಂಡು ಪಟ್ಟಿ ಅಟ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ಫ್ರಂಟ್ಗೂ ಕೂಡ ಅದೇ ಮೆಥಡಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟಾಗಿ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ಉಕ್ಸ್ ಹಾಕ್ಕೊಂಡ್ರೆ ಆಗುತ್ತೆ. ಇವಾಗ ಸ್ಲೀವ್ಸ್ ತೋರಿಸ್ತೀನಿ. ಸ್ಲೀವ್ಸ್ ಪಾರ್ಟ್ ಈ ಥರ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡಿಂಗ್ ಮಾಡಿದ್ದೀನಿ. ನಾನು ಲೆಂತು ಬಿಡ್ತು 10.5 ಇಂಚಸ್ಸೇ ತೊಗೊಂಡಿದ್ದೀನಿ. ಇಲ್ಲಿ 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ, ಸ್ಲೀವ್ ಶೇಪ್ ತೆಗ್ದಿದ್ದೀನಿ. ಆ್ಯಂಡ್ 8 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ರಿಮೂವ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೋದು, ಬಟ್ ನನಗೆ ಲೈನಿಂಗ್ ಸ್ವಲ್ಪ ಕಮ್ಮಿ ಇತ್ತು. ನಾರ್ಮಲ್ ಆಗಿ ಹಾಗೇ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿಬಿಟ್ಟೆ. ನಿಮಗೆ ಫ್ಯಾಬ್ರಿಕ್ ತುಂಬ ಮಿಕ್ಕಿದ್ರೆ ಲೈನಿಂಗು ಕೂಡ ಅಟ್ಯಾಚ್ ಮಾಡ್ಕೋಬೋದು ಸ್ಲೀವ್ ಪಾರ್ಟಿಗೆ. ನೋಡಿ ನಾನು ಕಂಪ್ಲೀಟಾಗಿ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ಸು ಕೂಡ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟಾಗಿ ಬ್ಲೌಸ್ ಏನಿದೆ ಅದು ರೆಡಿ ಆಯಿತು. ಇದಕ್ಕೆ ಹುಕ್ಸ್ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಬ್ಲೌಸು ರೆಡಿ ಆಗುತ್ತೆ. ಇದಕ್ಕೆ ಒಂದು ಸಿಂಪಲ್ಲಾಗಿ ಲಟ್ಕಾನ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸಿಲ್ಲ, ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ. ಜಸ್ಟ್ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಮಿಡಲ್ಗೆ ಕಟ್ ಮಾಡಿಕೊಂಡ್ರೆ ಈ ಥರ ಡಿಸೈನ್ ಬರುತ್ತೆ. ಇದು ಜಸ್ಟ್ ಇದನ್ನು ಆಪೋಸಿಟ್ ವೇಲಿ ತೊಗೊಂಡು ಥ್ರೆಡ್ ಒಂದು ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ಲಟ್ಕಾನು ಕೂಡ ರೆಡಿ ಆಗುತ್ತೆ. ಇದೇ ಡಿಸೈನ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ನಿಮಗೆ ಸ್ವಲ್ಪ ಐಡಿಯಾ ಇದ್ದರೆ ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೋದು. ಇದರಲ್ಲಿ ಫ್ಯಾಬ್ರಿಕ್ಕು ತುಂಬಾ ಮಿಕ್ಕಿರತ್ತೆ. ಆಲ್ಮೋಸ್ಟ್ 1 ಮೀಟರ್ ಫ್ಯಾಬ್ರಿಕ್ ತೊಗೊಂಡ್ರೆ ಅದರಲ್ಲಿ ಮಿಕ್ಕಿರತ್ತೆ ಫ್ಯಾಬ್ರಿಕ್ಕು. ಹಂಗೆ ಬೇಕು ಅಂದ್ರೂ ಹಂಗೆ ಡಿಸೈನ್ ಮಾಡ್ಕೋಬೋದು. ನೋಡಿ ಇದು ಲಟ್ಕಾನ್ ಡಿಸೈನ್ ಮಾಡಿದ್ದಾದಮೇಲೆ ಜಸ್ಟ್ ಇದಕ್ಕಿನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀನಿ, ಲುಕ್ ವೈಸ್ ಇನ್ನೂ ಚೆನ್ನಾಗಿರಲಿ ಅಂತ. ಈ ಥರ ಬಾಕ್ಸ್ ಥರ ಮಾಡಿಕೊಂಡು ಅದಕ್ಕೆ ಫ್ಯಾಬ್ರಿಕ್ ಸೇರಿಸ್ಕೊಂಡು ಜಸ್ಟ್ ಈ ಥರ ಥ್ರೆಡ್ಗೆ ಏನಿದೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. Thanks for watching.